ನಿಮ್ಮ ಯಶೋ ಸೂತ್ರಗಳಲ್ಲಿ ಕೆಲವು ವಿಚಾರಗಳನ್ನ ನಾನು ಕೇಳ್ತೀನಿ, ಅದನ್ನ ರಾಕಿ ಬಾಯ್ ಸ್ಟೈಲ್ ಅಲ್ಲೇ ನೀವು ಉತ್ತರಿಸಬೇಕು. ಬದಲಾವಣೆ ಅನಿವಾರ್ಯ. ಕರೆಕ್ಟ್. ಬೆಳವಣಿಗೆ ಅದು ಅಷ್ಟೇ ನಿರ್ದಿಷ್ಟವಾಗಿ ಇರುವಂತ ವಿಷಯನೇ. ನಿನ್ನೆಗಿಂತ ಇವತ್ತು ಚೆನ್ನಾಗಿರ್ಬೇಕು, ಸ್ವಲ್ಪ ಬೆಳೆದಿರ್ಬೇಕು. ನಿನ್ನೆಗಿಂತ ಇವತ್ತಿಗಿಂತ ನಾಳೆ ಇನ್ನೊಂಚೂರು ಬೆಳಿಬೇಕು. ಗೆಲುವು ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ. ಎಲ್ರಿಗೂ ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಗೆಲುವಿಗೆ ಏನ್ ಮಾಡ್ಬೇಕು ಆ ಸಿದ್ಧತೆ ಅಥವಾ ಅದಕ್ಕೆ ಪರಿಶ್ರಮ ಪಡೋದಕ್ಕೆ ಎಲ್ಲರೂ ರೆಡಿ ಆಗ್ಬೇಕು. ಅದರಿಂದ ಹೊರಟ್ರೆ ಗೆಲುವು ತಾನಾಗೆ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಎಸ್. ಸೋಲು ಹಂಗಂದ್ರೆ ಏನು ಅನ್ಬೇಕು, ಯಾಕಂದ್ರೆ ನೆಗೆಟಿವ್ ಬಗ್ಗೆ ಯಾವತ್ತೂ ಯೋಚಿಸಬಾರ್ದು. ಸ್ಪರ್ಧೆ, ಕಾಂಪಿಟೇಷನ್. ಕಾಂಪಿಟಿಷನ್ ಇಲ್ಲ ಅಂದ್ರೆ ಯಾವತ್ತು ಏನು ಆಗಲ್ಲ. ಲೈಫ್ ಅಲ್ಲಿ ನಾನ್ ತುಂಬಾ ರೆಸ್ಪೆಕ್ಟ್ ಮಾಡೋದು ನನ್ನ ಕಾಂಪಿಟೇಟರ್ಸ್ ನ. ಯಾಕಂದ್ರೆ ಅವರು ನಮ್ಮೊಳಗಿನ ಬೆಸ್ಟ್ ತರ್ತಾರೆ. ಅವ್ರು ಹಾಕೋ ಚಾಲೆಂಜು ಅಥವಾ ಅವ್ರು ಕೊಡೋ ಪೋಸು, ನಾವು ಗ್ರೇಟ್ ಅಂದಾಗ ನಾವು ಇನ್ನೂ ಸ್ವಲ್ಪ ಮೇಲಿರ್ತೀವಿ ಅನ್ನೋ ತೋರ್ಸೋ ಹುಮ್ಮಸ್ಸಲ್ಲಿ ಒಳ್ಳೇದ್ ಬರುತ್ತೆ. ಸೊ ಅದರಿಂದ ಅವ್ರನ್ನ ಗೌರವಿಸ್ಬೇಕು. ಐ ಲವ್ ದೆಮ್. ಐ ಲವ್ ದೆಮ್ ಅಂತ ಹೇಳಿದರೆ ಸ್ಫೂರ್ತಿ ಬದುಕು ಹೊಟ್ಟೆಪಾಡು. ಯಾಕಂದ್ರೆ ಸ್ಫೂರ್ತಿ ಅನ್ನೋದು ನಿಜವಾಗ್ಲೂ ಹೇಳ್ತೀನಿ, ಎಲ್ಲೋ ಓದ್ಬಿಟ್ಟು ಈಗ ಎಷ್ಟೇನೋ ಹೇಳಿದ್ರು, ಎಷ್ಟ್ ಮಾತು ಕೇಳಿ ಒಂದ್ ಅರ್ಧ ಗಂಟೆ ಸ್ಫೂರ್ತಿ ಬರ್ಬೋದು, ಒಂದ್ 2 ದಿನ ಸ್ಫೂರ್ತಿ ಬರ್ಬೋದು, ಅಥವಾ ಇನ್ನೆಲ್ಲೋ ಯಾವ್ದೋ ಪುಸ್ತಕ ಓದೋ ಅಥವಾ ಯಾರೋ ಹೇಳಿದ್ದನ್ನ ಫಾಲೋ ಮಾಡಿ ಸ್ವಲ್ಪ ದಿನ ಇರ್ಬೋದು. ನಿಜವಾದ ಸ್ಫೂರ್ತಿ ಏನು ಅಂದ್ರೆ ಬದುಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬುಡಕ್ ಬೆಂಕಿ ಬಿದ್ರೇನೆ ರಾಕೆಟ್ ಮೇಲೆ ಕಾರೋದು. ಕರೆಕ್ಟ್ ಸರ್. ಕರೆಕ್ಟ್ ಏನ್ರಪ್ಪ? ಕರೆಕ್ಟ್. ಯಾವಾಗ ನಮಗ್ ಕಷ್ಟ ಬರುತ್ತೆ, ಬದುಕಲೇಬೇಕಾದ ಸ್ಥಿತಿ ಬರುತ್ತೆ, ಅವಾಗ ನೋಡಿ ಒಂದ್ ಚಿಕ್ಕ ಪ್ರಾಣಿ, ಒಂದ್ ಚಿಕ್ಕ ಹುಳ ಕೂಡ ಹೋರಾಡ್ಬಿಡುತ್ತೆ ಕಚ್ಚಕ್ಕೋಸ್ಕರ. ಸೊ ಹಂಗದು ಲೈಫ್ ಅಲ್ಲಿ ಬದುಕೆ ಸ್ಫೂರ್ತಿ. ವೆರಿ ಟ್ರೂ. ಗೌರವ. ಗೌರವ ಕೇಳಿ ಪಡಿಬಾರ್ದು ಅಥವಾ ಅದ್ರ ಹಿಂದೆ ಬಯಸಬಾರ್ದು, ಅದ್ರ ಹಿಂದೆ ಹೋಗ್ಬಾರ್ದು. ಗೌರವ ಯಾವ್ದು ಗೊತ್ತಾ? ನಿಮ್ ಮುಂದೆ ಇದ್ದ ಕೊಡೋದಲ್ಲ. ನೀವ್ ಇಲ್ದೇ ಇದ್ರು ನಿಮ್ ಬಗ್ಗೆ 4 ಜನ ಮಾತಾಡ್ಕೋತಾರಲ್ಲ, ಅದು ನಿಜವಾದ ಗೌರವ. ಆತ್ಮ ಗೌರವ. ಅದಿಲ್ಲ ಅಂದ್ರೆ ಮನುಷ್ಯ ಸತ್ತೋಗ್ಬಿಡ್ಬೇಕು. ಸರ್ ಸೂಪರ್ ಸರ್, ಸೂಪರ್. ಈಗ 3 ಇಂಪಾರ್ಟೆಂಟ್ ಪ್ರಶ್ನೆ ಸರ್, 3 ಇಂಪಾರ್ಟೆಂಟ್ ಪದಗಳು. ಆಕ್ಚುಲಿ ನಿಮ್ಮ ಜೀವನಕ್ಕೆ ಬಹಳ ಹತ್ತಿರವಾದಂತಹ ಪದಗಳು. ಮೊದಲನೇದು ಕನ್ನಡ. ಉಸಿರು. ಸಿನಿಮಾ. ಅದು ಉಸಿರೇ. ಹೃದಯ. ಹೃದಯ. ನನ್ನ ಹೆಂಡತಿ ಬೈಬೋದು, ಹೃದಯ ನಂದಲ್ವಾ ಅಂತ. ವೆರಿ ಇಂಪಾರ್ಟೆಂಟ್ ಸರ್. ಅಭಿಮಾನ. ನಮ್ ತಂದೆ ತಾಯಿಗೆ ಏನ್ ಸ್ಥಾನ ಕೊಟ್ಟಿದ್ದೀನೋ, ನನ್ನ ಫ್ಯಾಮಿಲಿಗೆ ಏನ್ ಸ್ಥಾನ ಕೊಟ್ಟಿದ್ದೀನೋ ಅದೇ ಸ್ಥಾನ ಅವ್ರಿಗೆ. ನಿಜ ಹೇಳ್ತೀನಿ, ನಮ್ ತಂದೆ ತಾಯಿ ನಾನ್ ಬೆಳಿಬೇಕು ಅಂತ ಎಷ್ಟು ಬಯಸ್ತಾರೋ ಅದಕ್ಕಿಂತ ಹೆಚ್ಚು ನಮ್ ಜನ ಬಯಸಿದಾರೆ. ನಾನ್ ನೋಡಿದೀನಿ ನನ್ ಸೀರಿಯಲ್ ದಿನಗಳಲ್ಲಿ ಎಷ್ಟೊಂದ್ ಜನ ಬಂದು ಹೇಳೋರು, ನೋಡಪ್ಪ ನಾನು ಟಿವಿಲಿ ಬರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಈ ಹುಡುಗ ಹೀರೋ ಆಗ್ತಾನೆ ಒಂದಿನ ಅಂತ. ನಾನ್ ಚಾಲೆಂಜ್ ಮಾಡಿದ್ದೆ ಮನೇಲಿ, ಈ ಹುಡುಗ ಬೆಳಿತಾನೆ ಅಂತ. ನನ್ನ ಬೆಳವಣಿಗೆಯಲ್ಲಿ ಅವ್ರ ಕನಸು ಕಾಣ್ತಾ ಯಾರ್ಯಾರು ಹರಿಸಿದಾರೆ ಅವರೆಲ್ಲರೂ ನನ್ನ ತಂದೆ ತಾಯಿ ಸಮಾನರು ಅಷ್ಟೇ. ಸೂಪರ್. ಯಶ್ ಸರ್ ಈಗ ಕನಸು ಅಂತ ಹೇಳಿದ್ರು. ಅಬ್ದುಲ್ ಕಲಾಂ ಸರ್ ಅವರು ಬಹಳ ಒಂದು ಅದ್ಭುತವಾದಂತಹ ಮಾತು ಹೇಳಿದ್ದಾರೆ ಸರ್. ಕನಸು ಅನ್ನೋದು ನಮ್ಮನ್ನ ನಿದ್ದೆ ಮಾಡಿದಾಗ ಬರುವಂತಹ ಕನಸಲ್ಲ, ನಮ್ಮನ್ನ ನಿದ್ದೆ ಮಾಡದೇ ಇರೋ ತರ ಮಾಡುತ್ತಲ್ಲ, ಅದು ಕನಸು ಅಂತ. ಸೊ ಆ ಕನಸನ್ನ ಇವತ್ತು ನೀವು ನನಸು ಮಾಡಿದಿರ. ಅದು ಬರೀ ನಿಮ್ಮ ಕನಸು ಅಷ್ಟೇ ಅಲ್ಲ ಸರ್, ಕನ್ನಡಿಗರ ಕನಸನ್ನ ನೀವು ನನಸು ಮಾಡಿದಿರ. ಅದಕ್ಕೆ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದ. ಇಷ್ಟಕ್ಕೆ ತೃಪ್ತಿ ಆಗ್ಬಿಡಿ. ಇದು ಹೆಂಗೆ ಗೊತ್ತಾ, ಕನಸು ಅನ್ನೋದು ಒಂದು ಹಂತದವರೆಗೂ ಅದು ನಿಮ್ಗೆ ಕಾಣಿಸ್ತಾ ಇರಲ್ಲ, ಮಂಜಾಗಿರುತ್ತೆ, ಮಸ್ಕಾಗಿರುತ್ತೆ. ಸೊ ಎಲ್ಲಿವರೆಗೂ ಕಾಣುತ್ತೆ ಅಷ್ಟು ಸಿಕ್ಕಿದ್ರೆ ಸಾಕು ಅನ್ಸುತ್ತೆ ಮನುಷ್ಯನ್ಗೆ. ಬಟ್ ಅದನ್ನ ದಾಟ್ ಹೋದಾಗ ಇನ್ನೂ ದೊಡ್ಡ ಪ್ರಪಂಚ ಇರುತ್ತೆ. ಸೊ ಈಗ ಅದನ್ನ ದಾಟಿದೀವಿ. ನೀವು ಕೊಟ್ಟಿರೋ ಶಕ್ತಿಯಿಂದ ಇನ್ನೂ ನೀವೆಲ್ಲ ಹೆಮ್ಮೆ ಪಡುವಂತ ಕೆಲಸಗಳಾಗುತ್ತೆ. ನಿಮ್ಮ ಆಶೀರ್ವಾದ ನೋಡಿ ಸಂಭ್ರಮ.